ನೀವು ಕೂಡ ಗಮನಿಸ್ತಾ ಇದ್ದೀರಿ. ಮೋದಿ ಶರದ್ ಪವಾರ್ ಭೇಟಿಯ ಸಂದರ್ಭದಲ್ಲೇ ನಿಗದಿಯಾಗಿತ್ತ ಮೈತ್ರಿಯ ವಿಚಾರ, ಹಾಗೆ ಈ ಒಂದು ಮುಖ್ಯಮಂತ್ರಿ ಪ್ರಮಾಣ ವಚನದ ಡೇಟು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಎನ್ಸಿಪಿ ಬಿಜೆಪಿ ಮೈತ್ರಿ ಮೊದಲೇ ನಿರ್ಧಾರ. ನವೆಂಬರ್ 20ರಂದು ಮೋದಿ ಭೇಟಿಯಾಗಿದ್ರು ಶರದ್ ಪವಾರ್ ಅವರು. ಜಸ್ಟ್ 2 ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ರು ಶರದ್ ಪವಾರ್. ಭೇಟಿ ವೇಳೆನೆ ಎನ್ಸಿಪಿ ಮೈತ್ರಿ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಡರಾತ್ರಿಯೇ ಪ್ರಮಾಣ ವಚನವನ್ನ ಮಾಡಲಾಗಿರುವಂತದ್ದು. ಸಿಎಂ ಆಗಿ ಫಡ್ನವೀಸ್, ಡಿಸಿಎಂ ಆಗಿ ಅಜಿತ್ ಪವಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಆಶ್ಚರ್ಯ ಮೇಲ್ನೋಟಕ್ಕೆ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ಒಳಗೊಳಗೆ ಎಲ್ಲವೂ ಕೂಡ ನಿರ್ಧಾರ ಅದಾದ ಮೇಲೆನೆ ಈ ರೀತಿಯಾಗಿ ಮೈತ್ರಿಯನ್ನ ಮಾಡಿಕೊಂಡಿರುವಂತದ್ದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಈಗ ಕಾಣಿಸ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ದೇವೇಗೌಡರ ದಾಳವನ್ನ ಉರುಳಿಸ್ತಾ ಇದ್ದಾರೆ ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ ಅನ್ನೋದು ಎಲ್ಲೋ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಅವರಿಬ್ರು ಕೂಡ ಸಮಕಾಲೀನರೇ, ಸಾಕಷ್ಟು ರಾಜಕೀಯ ಅನುಭವ ಹೊಂದಿರುವಂತವರು ಶರದ್ ಪವಾರ್ ಅವರು. ಸೊ ಈಗ ಅವರು ಉರುಳಿಸ್ತಾ ಇರುವಂತಹ ದಾಳವನ್ನ ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಏನು ಅಂತ ನಿರ್ಧಾರವನ್ನ ತಿಳಿಸ್ತಾರೆ ಅನ್ನೋದನ್ನ ಆಮೇಲೆ ನೋಡಬೇಕು. ಆಮೇಲೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತವೆ ಮಹಾರಾಷ್ಟ್ರದಲ್ಲಿ. ಈಗ 22 ಜನ MLAಗಳು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ಸಿಪಿ ಅವರು ಅಂತ ಹೇಳಲಾಗ್ತಾ ಇರುವಂತದ್ದು. ಇದಾದ್ಮೇಲೆ ಇಲ್ಲ ಪಕ್ಷ ಎಲ್ಲಿ ನಾಶ ಆಗ್ಬಿಡುತ್ತೆ ಅನ್ನುವ ಭಯಕ್ಕೆ ನಾವೆಲ್ಲರೂ ಕೂಡ ಈಗ ಒಪ್ಕೊಂಡ್ಬಿಡ್ತೀವಿ ಅಜಿತ್ ಪವಾರ್ ಅವರ ನಿರ್ಧಾರಕ್ಕೆ ಅಂತ ಹೇಳ್ತಾರ ಶರದ್ ಪವಾರ್ ಅವರು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈ ಒಂದು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ 2006ರಲ್ಲಿ ಕರ್ನಾಟಕದಲ್ಲಿ ಇತ್ತಲ್ಲ ಬಿಜೆಪಿ ಮತ್ತು JDS ನ ಒಂದು ಮೈತ್ರಿಯ ಸರ್ಕಾರದ ಸಂದರ್ಭದಲ್ಲಿ ಆದಂತ ದಿಢೀರ್ ಬೆಳವಣಿಗೆಗಳು ಅದನ್ನೇ ನೆನಪಿಸ್ತಾ ಇದ್ದಾವೆ. ಸೊ ನಿಮಗೂ ಕೂಡ ಗೊತ್ತಿದೆ 2006ರಲ್ಲಿ ಕರ್ನಾಟಕದಲ್ಲಿ ಏನಾಗಿತ್ತು ಅಂತ. ಕುಮಾರಸ್ವಾಮಿ ಅವರು ದಿಢೀರ್ ಅಂತ ಹೋಗಿ ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಜನ ಶಾಸಕರನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಆಗ ದೇವೇಗೌಡರು ಹೇಳ್ತಾರೆ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನ್ಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತೆಲ್ಲ ಹೇಳ್ತಾರೆ ದೇವೇಗೌಡರು. ಅದಾದ್ಮೇಲೆ ಓಕೆ ಅನ್ಬಿಟ್ಟು ಜೈ ಅಂತಾರೆ ಬಿಜೆಪಿಗೆ ಸಪೋರ್ಟ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಸೇಮ್ ಅದೇ ಒಂದು ಪರಿಸ್ಥಿತಿ ಇದೆಯಲ್ಲ, ಆ ಪರಿಸ್ಥಿತಿನೇ ಮಹಾರಾಷ್ಟ್ರದಲ್ಲಿ ರಿಪೀಟ್ ಆಗ್ತಿರುವ ರೀತಿ ಕಾಣಿಸ್ತಾ ಇದೆ. ಆ ಒಂದು ಸಿಚುಯೇಷನ್, ಆ ಬೆಳವಣಿಗೆಗಳು ಎಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ರಿಪೀಟ್ ಆಗ್ತಾ ಇರುವಂತದ್ದು. ಶರದ್ ಪವಾರ್ ಅವರು ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಪ್ರಭಾವಿ ನಾಯಕ, ಪ್ರಭಾವಿ ಕೇಂದ್ರ ಸಚಿವರಾಗಿದ್ದಂಥವರು, ಮಹಾರಾಷ್ಟ್ರದ ಆಳ ಅರಿವು ಎಲ್ಲವೂ ತಿಳ್ಕೊಂಡಿರುವಂತಹ ಶರದ್ ಪವಾರ್ ಅವರಿಗೇನೆ ಏನು ಗೊತ್ತಿಲ್ಲ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಹಾಸ್ಯಾಸ್ಪದ ಅಂತಾನು ಕಾಣಿಸುತ್ತೆ ಮೇಲ್ನೋಟಕ್ಕೆ. ಪಕ್ಷ ಮತ್ತು ಕುಟುಂಬ ಈಗ ಛಿದ್ರವಾಗಿದೆ. ಜಂಟಿ ಸುದ್ದಿಗೋಷ್ಠಿ ಬಳಿಕ ಈ ಬಗ್ಗೆ ಮಾತನಾಡ್ತೇನೆ. ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಶರದ್ ಪವಾರ್ ಅವರ ಪುತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಮತ್ತು ಕುಟುಂಬ ಈಗ ಛಿದ್ರವಾಗಿದೆ. ಜಂಟಿ ಸುದ್ದಿಗೋಷ್ಠಿ ಬಳಿಕ ಈ ಬಗ್ಗೆ ಮಾತನಾಡ್ತೇನೆ ಅಂತ ಶರದ್ ಪವಾರ್ ಅವರ ಪುತ್ರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಅಜಿತ್ ಪವಾರ್ ಅವರು ಮಾತ್ರ ವೈಯಕ್ತಿಕ ನಿರ್ಧಾರವನ್ನ ಕೈಗೊಂಡ್ರ, ಶರದ್ ಪವಾರ್ ಅವರ ಬಗ್ಗೆ ಅಲ್ಲ, ಶರದ್ ಪವಾರ್ ಅವರ ಜೊತೆ ಇದ್ರ ಬಗ್ಗೆ ಒಂಚೂರು ಮಾತಾಡ್ಲೇ ಇಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಇರುವಂತದ್ದು. ನೋಡೋಣ ಆಮೇಲೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗುತ್ತೆ ಅಂತ. 12:30ಕ್ಕೆ ಶರದ್ ಪವಾರ್ ಮತ್ತೆ ಉದ್ಧವ್ ಠಾಕ್ರೆ ಅವರು ಇಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿರುವಂತದ್ದು. ಸೊ ಹೀಗಾಗಿ ಆ ಜಂಟಿ ಸುದ್ದಿಗೋಷ್ಠಿ ಆದ್ಮೇಲೆ ನಾನು ಏನ್ ಮಾತಾಡಬೇಕು ಅಂತ ಮಾತಾಡ್ತೀನಿ ಅಂತ ಇಲ್ಲಿ ಶರದ್ ಪವಾರ್ ಅವರ ಪುತ್ರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮೈತ್ರಿ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. Mr. Uddhav Thackeray and the Congress will make an official statement at 12:30 that I will speak to the media. ताई घर तोडणं म्हणजे पक्षापेक्षा पण घर तोडणं हा जास्त तुम्हाला त्रास मी करते. Your status says it all. Family split. I will make an official statement and I will lead from the front. 12:30 होऊ द्या ना स्टेटमेंट. त्याच्यानंतर I promise you मी तुमच्याशी बोलेन.